ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಉನ್ನತೋನ್ನತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಈ ಬೆಳಗಿನ ಜಾವದಲ್ಲಿ ವಂದಿಸುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೆಜ್ಕೇಲನು ಬರೆದ ಪ್ರವಾದನೆಯ ಗ್ರಂಥ 22ನೇ ಅಧ್ಯಾಯ 30ನೇ ವಚನ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಿದೆನು, ಯಾರೂ ಸಿಕ್ಕಲಿಲ್ಲ. ಹಲ್ಲೆಲೂಯಾ. ನಾನು ಅಂದರೆ ಯಾರು? ಕರ್ತನಾದ ದೇವರು ದೇಶವನ್ನು ಹಾಳು ಮಾಡಬೇಕು. ಯಾಕೆ ಹಾಳು ಮಾಡಬೇಕು? ಹಾಳು ಮಾಡೋರೆಲ್ಲ ದೇವ್ರ? ಖಂಡಿತವಾಗಿಲ್ಲ ಪ್ರಿಯ ದೇವರ ಮಕ್ಕಳೇ. ಯಾಕಂದರೆ ದೇಶದಲ್ಲಿ ಭಯಂಕರವಾದಂಥ ಪಾಪ ಕೃತ್ಯಗಳು, ದುಷ್ಕರ್ಮಗಳು, ದುರ್ಮಾರ್ಗಗಳು ಭಯಂಕರವಾಗಿ ಬೆಳೆದು ಬಿಟ್ಟಿರುವುದರಿಂದ ದೇವ್ರು ಏನು ಮಾಡ್ತಾ ಇದ್ದಾರೆ? ದೇಶವನ್ನು ನಾನು ಹಾಳು ಮಾಡ್ತೀನಿ. ಆದುದರಿಂದ ನೀವೇನು ಮಾಡ್ತೀರಾ? ನಾನು ದೇಶವನ್ನು ಹಾಳು ಮಾಡಬಾರ್ದು ಅಂದರೆ ಯೇಸು ಸ್ವಾಮಿಯನ್ನು ನಂಬಿ ಸತ್ಯವನ್ನು ತಿಳಿದಂಥ ದೇವರ ಮಕ್ಕಳು ಏನು ಮಾಡಬೇಕು? ಪ್ರತಿನಿತ್ಯ ನಮ್ಮ ದೇಶಕ್ಕಾಗಿ, ಅಂದರೆ ನಾವಿರುವಂಥ ದೇಶ ಭಾರತ ದೇಶ, ಈ ಭಾರತ ದೇಶದಲ್ಲಿ ನಡೀತಿರುವಂಥ ಸಕಲ ಕಾರ್ಯಗಳು, ಸಕಲ ಅಸಹ್ಯವಾದ ಕಾರ್ಯಗಳಿಗಾಗಿ ನಾವು ಪೌಳಿಯ ಒಡಕಿನಲ್ಲಿ, ಅಂದರೆ ಮೊಣಕಾಲಿನಲ್ಲಿ ನಿಂತು ಈ ದೇಶದ ಸಂರಕ್ಷಣೆಗಾಗಿ, ಈ ದೇಶದ ಜನರ ಪಾಪಗಳನ್ನು ದೇವರು ಕ್ಷಮಿಸಬೇಕು. ನನ್ನ ದೇಶದ ಮೇಲೆ ಕೇಡುಗಳು ಬರಬಾರ್ದು, ನನ್ನ ದೇಶದ ಮೇಲೆ ಯಾವ ಅಪಾಯಗಳು ಸಂಭವಿಸಬಾರದು ಎಂದು ಪ್ರೀತಿಯುಳ್ಳ ದೇವ ಜನಗಳೇ, ಯೇಸು ಸ್ವಾಮಿನ ಅರಿತಂಥ ನಾವೆಲ್ಲರೂ ಏನು ಮಾಡಬೇಕಂದ್ರೆ, ಪ್ರತಿದಿನ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಮ್ಮ ದೇಶಕ್ಕಾಗಿ ನಾವು ಏನು ಮಾಡಬೇಕು? ಪೌಳಿಯ ಒಡಕಿನಲ್ಲಿ, ಅಂದರೆ ಮೊಣಕಾಲಿನಲ್ಲಿ ನಿಂತು ನಮ್ಮ ದೇಶವನ್ನು ದೇವರೇ ರಕ್ಷಿಸು, ನಮ್ಮ ದೇಶದ ಮೇಲೆ ಅಪಾಯಗಳು, ಕೇಡುಗಳು, ಯಾವ ಸೃಷ್ಟಿಯ ವಿಕೋಪಗಳು ನಮ್ಮ ದೇಶದ ಮೇಲೆ ಬರಕೂಡದು ಏಸಪ್ಪ ಎಂದು ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗ್ಲೂ ದೇವರು ನಮ್ಮ ದೇಶದ ಮೇಲೆ ಇಂಥ ವಿಕೋಪಗಳನ್ನು ಕಳಿಸ್ತೀರಾ. ದೇವರು ಏನು ಮಾಡ್ತಾನೆ? ನಮ್ಮ ದೇಶವನ್ನು ರಕ್ಷಿಸುತ್ತಾನೆ. ಯಾಕಂದರೆ ದೇಶದಲ್ಲಿ ನಾವು ಜೀವಿಸ್ಕೊಂಡಿದ್ದೀವಿ. ಎಷ್ಟೋ ಸಾವಿರ ಲಕ್ಷಾಂತರ ಕೋಟ್ಯಾಂತರ ಕುಟುಂಬಗಳು ಇದೆ. ನಮ್ಮ ಹಾಗೆ ಎಷ್ಟೋ ಮಂದಿ ಈ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ? ಜೀವಿಸಿಕೊಂಡಿದ್ದಾರೆ. ಸೋದಮ್ ಗೋಮರ ಪಟ್ಟಣದಲ್ಲಿ ಪಾಪಗಳು ಹೆಚ್ಚಾದಾಗ ದೇವರು ಏನು ಮಾಡಿದ್ರು? ಆ ದೇಶವನ್ನು ನಾಶ ಮಾಡಬೇಕಂತ ಬಂದರು. ಆದರೆ ಅಬ್ರಹಾಂ ಏನು ಮಾಡ್ದ? ಪೌಳಿಯ ಒಡಕಿನಲ್ಲಿ ನಿಂತು ಆ ಪಟ್ಟಣದಲ್ಲಿರುವಂಥ ತನ್ನ ತಮ್ಮನ ಮಗನಾಗಿರುವಂಥ ಲೋಟನಿಗಾಗಿ ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸಿದರ ನಿಮಿತ್ತವಾಗಿ ದೇವರು ಏನು ಮಾಡಿದ್ರು? ಅಬ್ರಹಾಮನ ತಮ್ಮನನ್ನು ಕಾಪಾಡಿದ್ರು. ಮಿಕ್ಕ ಎಲ್ಲ ಜನಗಳನ್ನ ದೇವರು ಏನು ಮಾಡಿದ್ರು ಗೊತ್ತಾ? ನಾಶ ಮಾಡಿಬಿಟ್ರು. ಹಾಲೆಲೂಯಾ. ಇಂಥ ಸಂಭವಗಳು ನಮ್ಮ ದೇಶದ ಮೇಲೆ ಬರಕೂಡದಂದ್ರೆ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಪ್ರತಿನಿತ್ಯ ಮಾಡ್ರಿ. ದೇಶಕ್ಕಾಗಿ ಗೋಳಾಡಿ ಪ್ರಾರ್ಥನೆ ಮಾಡ್ರಿ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ರಿ, ಆತ್ಮಭಾರದಿಂದ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಯಾಕಂದ್ರೆ ದೇಶದಲ್ಲಿ ನಡೀತಿರುವಂಥ ಇಂಥ ಮಹಾಭಯಂಕರವಾದಂಥ ಈ ದುಷ್ಕಾರ್ಯಗಳಲ್ಲಿ ನಾವು ಭಾಗಿಯಾಗದಂತೆ, ಇದರಲ್ಲಿ ಮುಳುಗಿ ಹೋಗುತ್ತಿರುವಂಥ ಈ ಜನಗಳಿಗಾಗಿ ಇವರೆಲ್ಲರೂ ರಕ್ಷಿಸಲ್ಪಡಬೇಕು. ಇವರೆಲ್ಲರೂ ಯೇಸು ಸ್ವಾಮಿ ಕಡೆಗೆ ತಿರ್ಕೋಬೇಕು. ಇವರಿಗೆ ನಾಶನಗಳು ಸಂಭವಿಸಬಾರದಂದ್ರೆ ನಾವೇನು ಮಾಡಬೇಕು? ಸಹೋದರ ಸಹೋದರಿಯರೇ, ನಾವು ಒಡ ಹುಟ್ಟಿದವ್ರನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂತೀವಿ. ಅದರ ಅರ್ಥ ಹಂಚ್ಕೊಂಡ್ರೆ ಮಾತ್ರ ಅಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರು. ಇಡೀ ನಮ್ಮ ಭಾರತ ದೇಶದಲ್ಲಿರುವಂಥ 148 ಕೋಟಿ ಮಕ್ಕಳು ಸಹ ನಮ್ಮ ಅಣ್ಣಂದಿರು, ನಮ್ಮ ತಮ್ಮಂದಿರು, ನಮ್ಮ ಅಕ್ಕ ತಂಗಿಯರಾಗಿದ್ದಾರೆ. ಆ ರೀತಿಯಾದಂಥ ಒಂದು ಭಾವನೆಯಿಂದ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಿತ್ಯವೂ ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಈ ಪ್ರಾರ್ಥನೆಯನ್ನು ನಾವು ಈ ಸಮಯದಲ್ಲಿ ದೇವರ ಹತ್ರ ಒಪ್ಪಿಸಿಕೊಟ್ಟು ನಾವೆಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ. ಹೌದು ಸ್ವಾಮಿ, ಸೋದಮ್ ಗೋಮರದ ಪಟ್ಟಣಗಳ ಮೇಲೆ ಬಂದಂಥ ನಾಶನಗಳು ನನ್ನ ಭಾರತ ದೇಶಕ್ಕೆ ಬಾರದಂತೆ ಸ್ವಾಮಿ ದೇವರೇ, ಯಾವ ಯುದ್ಧಗಳು, ಯಾವ ಭಯಂಕರವಾದ ಭೂಕಂಪನಗಳು ಅಪ್ಪ ನಮ್ಮ ದೇಶದಲ್ಲಿ ನಡೀಬಾರ್ದು. ಈ ದೇಶ ಕರ್ತನೆ ಅಪ್ಪ ಹಾಳಾಗದಂತೆ ಸ್ವಾಮಿ ಪ್ರತಿನಿತ್ಯ ನಾವು ಪೌಳಿಯ ಒಡಕೆಯಲ್ಲಿ ನಿಂತು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಎಂದು ಸ್ವಾಮಿ ನಿಮ್ಮ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದೀವಪ್ಪ. ಪ್ರೀತಿಯುಳ್ಳ ದೇವರೇ, ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್.